ಮನೆಯಲ್ಲಿ ಹೊಸ್ತಿಲು ಲಕ್ಷ್ಮೀ ಸ್ಥಾನ ಎಂಬ ನಂಬಿಕೆ ಇದೆ. ಹೊಸ್ತಿಲಿನ ಮೇಲೆ ಈ ವಸ್ತು ಇಟ್ಟರೆ ಅಷ್ಟಲಕ್ಷ್ಮಿಯರು ನಿಮ್ಮ ಮನೆಗೆ ಬಂದು ನೆಲೆಸುತ್ತಾರೆ. ಈ ವಿಡಿಯೋ ನೋಡಿ ಈ ಪರಿಹಾರ ಮಾಡಿದ ದಿನದಿಂದಲೇ ನಿಮ್ಮ ದೆಸೆ ಬದಲಾಗುತ್ತದೆ. ನೀವು ಮುಟ್ಟಿದ್ದೆಲ್ಲ ಚಿನ್ನ ಮಾಡುವ ಅದೃಷ್ಟ ತಂದುಕೊಡುವ ಈ ಹೊಸ್ತಿಲಿನ ಪರಿಹಾರ ಯಾವುದೆಂದು ಈಗ ತಿಳಿಯೋಣ. ಹಬ್ಬ ಹರಿದಿನಗಳಲ್ಲಿ ವಾರ ಒಪ್ಪತ್ತು ಮಾಡುವಾಗ ಮರೆಯದೆ ಹೊಸ್ತಿಲು ಪೂಜೆಯನ್ನು ಮಾಡಬೇಕೆಂದು ಹಿರಿಯರು ಆಗಿನಿಂದಲೂ ಹೇಳಿಕೊಂಡು ಬಂದಿದ್ದಾರೆ. ಈಗಿನ ಕಾಲದಲ್ಲಿ ಸ್ತ್ರೀಯರು ಮನೆಯ ಮುಂದೆ ರಂಗೋಲಿ ಬರೆಯಲು ತೋರಿಸುವ ಶ್ರದ್ಧೆಯನ್ನು ಹೊಸ್ತಿಲು ಪೂಜೆ ಮಾಡುವಾಗ ತೋರಿಸುವುದಿಲ್ಲ. ಇನ್ನು ಕೆಲವರಿಗೆ ಪೂಜೆ ಮಾಡಲು ಆಸಕ್ತಿ ಇದ್ದರೂ ಅದರ ವಿಧಾನ ತಿಳಿದಿರುವುದಿಲ್ಲ. ನೀವು ವಾಸಿಸುವ ಮನೆಯ ಆರಂಭಿಕ ಜಾಗವೇ ಹೊಸ್ತಿಲು. ಮನೆಗೆ ದೈವಶಕ್ತಿಗಳು ಪ್ರವೇಶ ಮಾಡಬೇಕೆಂದರೆ ಹೊಸ್ತಿಲು ಸದಾ ಶುಚಿಯಾಗಿರಬೇಕು. ಅರಿಶಿಣ, ಕುಂಕುಮ, ಗಂಧ, ರಂಗೋಲಿಯಿಂದ ಕಂಗೊಳಿಸಬೇಕು. ನಿಮ್ಮ ಕಣ್ಣೀರು ಅಂತ್ಯವಾಗಲು, ಬಡತನ ದೂರವಾಗಲು, ಹಣದ ಕೊರತೆ ಮನೆಗೆ ಆಗದಿರಲು ಪ್ರತಿ ಶುಕ್ರವಾರದಂದು ಈ ಪರಿಹಾರವನ್ನು ಮಾಡಬೇಕು. 1 ಲೋಟ ನೀರನ್ನು ಕೈನಲ್ಲಿಡಿದು ಈ ರೀತಿ ಮ್ಯಾನಿಫೆಸ್ಟೇಷನ್ ಮಾಡಿದರೆ ಸಂಪಾದನೆ ಮಾಡಿದ ಹಣ ನೀರಿನಂತೆ ಖರ್ಚಾಗದೆ ಖರ್ಚು ನಿಯಂತ್ರಣಕ್ಕೆ ಬರುತ್ತದೆ. ನಿಮಗೆ ಬರಬೇಕಾದ ಎಲ್ಲ ಆದಾಯಗಳು ಸರ್ವ ದಿಕ್ಕುಗಳಿಂದ ನಿಮ್ಮ ಕೈ ಸೇರುತ್ತದೆ. ನಿಮ್ಮ ಇಷ್ಟ ದೇವರು ಗಣೇಶ, ಮಹಾಲಕ್ಷ್ಮಿ, ಶಿವ, ವಿಷ್ಣು, ಸುಬ್ರಹ್ಮಣ್ಯ, ಪಾರ್ವತಿ ದೇವಿ ಹೀಗೆ ಯಾರು ನಿಮ್ಮ ಇಷ್ಟ ದೇವರಿರ್ತಾರೋ ಅವರನ್ನು ಮನಸ್ಸಿನಲ್ಲಿ ನೆನೆಯುತ್ತಾ ಈ ಪರಿಹಾರ ಮಾಡಬೇಕು. ಲೋಟದ ನೀರನ್ನು ಕೈನಲ್ಲಿಡಿದು ಈ ದಿನ ಹೊಸ್ತಿಲಿನ ಈ ಪರಿಹಾರ ನನ್ನ ಮನೆ ಏಳಿಗೆಗಾಗಿ ಮಾಡ್ತಿದ್ದೀನಿ. ಇಂದಿನಿಂದ ನಾನು ಮಾಡುವ ಎಲ್ಲ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ. ಮನೆ ಯಜಮಾನರು ಕೈ ಹಾಕಿದ ಕೆಲಸಗಳೆಲ್ಲ ಜಯ ಕಾಣುತ್ತದೆ. ಅವರ ಹಣದ ಕಷ್ಟಗಳು ಕರಗುತ್ತದೆ ಎಂದು ನಂಬಿಕೆಯಿಂದ ನಿಮ್ಮ ಕೈನಲ್ಲಿರುವ ಆ ಲೋಟದ ನೀರಿಗೆ ಶಕ್ತಿ ತುಂಬಬೇಕು. ನೀವು ಇಷ್ಟ ದೇವರನ್ನು ಸ್ಮರಿಸಿ ಶಕ್ತಿ ತುಂಬಿದ ಆ ನೀರನ್ನು ಮಹಾಲಕ್ಷ್ಮಿ ರೂಪವಾದ ಹೊಸ್ತಿಲಿಗೆ ಹಾಕಿ ನಿಮ್ಮ ಕೈಗಳಿಂದ ಒರೆಸಬೇಕು. ಚೂರು ನೀರನ್ನು ಲೋಟದಲ್ಲೇ ಇರಿಸಿಕೊಂಡು ಮನೆಯ ಎಲ್ಲ ಗೋಡೆಗಳಿಗೂ ಉಳಿದ ನೀರನ್ನು ಪ್ರೋಕ್ಷಣೆ ಮಾಡಬೇಕು. ನೀರಿಗೆ ಪಾಸಿಟಿವ್ ಶಕ್ತಿಯನ್ನು ಆಕರ್ಷಿಸುವ ಶಕ್ತಿ ಇರುತ್ತದೆ. ಅಷ್ಟೇ ಅಲ್ಲದೆ ಸಾಕ್ಷಾತ್ ಮಹಾವಿಷ್ಣು ದೇವರು ನೀರಿನಲ್ಲಿ ವಾಸಿಸುತ್ತಾನೆ ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ. ಯಾರ ಮನೆಯಲ್ಲಿ ನೀರನ್ನು ಹೆಚ್ಚಾಗಿ ಪೋಲು ಮಾಡುತ್ತಾರೋ ಅಂತವರ ಮನೆಯಲ್ಲಿ ಮಹಾಲಕ್ಷ್ಮಿ ದೇವಿಯು ನೆಲೆಸುವುದಿಲ್ಲವಂತೆ. ನೀರಿಗೆ ಅಭಿಮಂತ್ರಿಸಿ ಆ ನೀರನ್ನು ಹೊಸ್ತಿಲ ಮೇಲೆ ಚೆಲ್ಲಿ ಉಳಿದ ನೀರನ್ನು ಮನೆಯ ಎಲ್ಲ ಮೂಲೆಗಳಿಗೂ ಚೆಲ್ಲಿದರೆ ಮಹಾಲಕ್ಷ್ಮಿ ದೇವಿಯು ಹೊಸ್ತಿಲಿನ ಮೂಲಕ ಮನೆಯೊಳಗೆ ಪ್ರವೇಶ ಮಾಡಿ ಮನೆ ಮಂದಿಗೆಲ್ಲ ಹರಸುತ್ತಾಳೆ. ಕೇಳಿದ ಕೋರಿಕೆಗಳನ್ನೆಲ್ಲ ನೆರವೇರಿಸುತ್ತಾಳೆ. ಬಡತನವು ದೂರವಾಗಿ ಅದೃಷ್ಟ ಹಾಗೂ ಶ್ರೀಮಂತಿಕೆ ಈ ಪರಿಹಾರದಿಂದ ನಿಮಗೆ ಸಿಗುತ್ತದೆ. ಈ ಪರಿಹಾರವನ್ನು ಮುಟ್ಟಾದ ದಿನಗಳಲ್ಲಿ, ಸೂತಕ ಇರುವ ದಿನಗಳಲ್ಲಿ, ಮಾಂಸಾಹಾರ ಸೇವಿಸಿದ ದಿನಗಳಲ್ಲಿ ಮಾಡಬಾರದು. ಈ ಪರಿಹಾರದ ಜೊತೆಗೆ ಯಾವುದಾದರೂ ಮಂಗಳವಾರದ ದಿನ ಚಿಕ್ಕ ಪಾತ್ರೆಯಲ್ಲಿ ಜೇನುತುಪ್ಪ ತುಂಬಿಸಿ ನಿರ್ಜನ ಪ್ರದೇಶದಲ್ಲಿ ಸಣ್ಣದಾಗಿ ಗುಂಡಿ ತೆಗೆದು ಅದರೊಳಗೆ ಮುಚ್ಚಿಟ್ಟು ಬರಬೇಕು. ಇದರಿಂದ ನವಗ್ರಹಗಳಲ್ಲಿ ಒಂದಾದ ಶುಕ್ರದೇವರ ಕೃಪೆ ಪ್ರಾಪ್ತಿಯಾಗುತ್ತದೆ. ನಿಮಗೆ ಹಣ ಬರಬೇಕು ಅಂತ ಇದ್ದರೂ ಕೊನೆ ಕ್ಷಣದಲ್ಲಿ ಕೈ ತಪ್ಪಿ ಹೋಗುತ್ತಿದ್ದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಆ ಹಣ ನಿಮ್ಮ ಕೈ ಸೇರುತ್ತದೆ. ಜೇನುತುಪ್ಪದ ಈ ಪರಿಹಾರವು ಅಷ್ಟ ದಿಕ್ಕುಗಳಿಂದಲೂ ಹಣವನ್ನು ಸೆಳೆಯುತ್ತದೆ. ವರ್ಷಕ್ಕೆ 1 ಸಲ ಈ ಪರಿಹಾರ ಮಾಡಿದರೆ ಸಾಕು. ಮನೆ ಒರೆಸುವಾಗ ನೀರಿಗೆ ವಾರಕ್ಕೆ 1 ದಿನವಾದರೂ ನೀವು ಹಸುವಿನ ಸಗಣಿಯನ್ನು ಸ್ವಲ್ಪ ಬೆರೆಸಿ ಮನೆ ಒರೆಸಿ. ಇದರಿಂದ ಮಹಾಲಕ್ಷ್ಮಿ ದೇವಿ ಜೊತೆ ಮುಕ್ಕೋಟಿ ದೇವತೆಗಳು ಮನೆಗೆ ಅನುಗ್ರಹಿಸಿ ಮನೆಯವರಿಗೆ ಉತ್ತಮವಾದ ಆರೋಗ್ಯ, ಮಾನಸಿಕ ನೆಮ್ಮದಿ ನೀಡುತ್ತಾರೆ. ಹಸುವಿನ ಸಗಣಿ ಸಿಗಲಿಲ್ಲವೆಂದರೆ ಅದಕ್ಕೆ ಬದಲಾಗಿ ವಾರಕ್ಕೊಮ್ಮೆ ಒಂದು ಚಿಕ್ಕ ದರ್ಬೆಯನ್ನು ನೀರಿಗೆ ಬೆರೆಸಿ ಅದರಿಂದ ಮನೆ ಒರೆಸಿದರೆ ದುಷ್ಟಶಕ್ತಿ, ನೆಗೆಟಿವ್ ಎನರ್ಜಿಗಳು ಮನೆಯಿಂದ ಹೊರಹೋಗುತ್ತದೆ. ವಾಸಿಸುವ ಮನೆಯಲ್ಲಿ ಮೊದಲು ಪಾಸಿಟಿವ್ ಶಕ್ತಿ ಇರಬೇಕು. ಮನೆಯಲ್ಲಿ ಇರುವವರಿಗೆ ನೆಮ್ಮದಿ ಇರಬೇಕು. ಅದು ಸಿಗಬೇಕೆಂದರೆ ದರ್ಬೆ ಅಥವಾ ಸಗಣಿಯನ್ನು ಮನೆ ಒರೆಸುವ ನೀರಿಗೆ ಮರೆಯದೆ ಹಾಕಿ. ಹೆಚ್ಚು ಸಾಲದ ಸಮಸ್ಯೆ ಇದ್ದವರು ದಿನ ಬೆಳಗಾದರೆ ಸಾಲ ತೀರಿಸಲು ಹಣ ಹೊಂದಿಸಲು ಮತ್ತೊಂದು ಸಾಲ ಮಾಡುವ ಪರಿಸ್ಥಿತಿ ಇದ್ದರೆ ತಿಂಗಳಲ್ಲಿ ಬರುವ ಹುಣ್ಣಿಮೆಗೂ ಮೊದಲು ಬರುವ ಒಂದು ಬುಧವಾರದ ದಿನ ಸೂರ್ಯ ಉದಯಿಸುವ ಮುನ್ನ ಬೆಳ್ಳಿಯಿಂದ ತಯಾರು ಮಾಡಿದ ಚಿಕ್ಕ ಆನೆಯ ಮೂರ್ತಿಯನ್ನು ನಿಮ್ಮ ಮನೆ ದೇವರ ಕೋಣೆಯಲ್ಲಿ ಇಡಬೇಕು. ಸ್ವತಃ ಮಹಾಲಕ್ಷ್ಮಿ ದೇವಿಗೆ ಆನೆಗಳೆಂದರೆ ತುಂಬಾ ಇಷ್ಟ. ತಾಯಿಯನ್ನು ಗಜಲಕ್ಷ್ಮಿ ಎಂದು ಕೂಡ ಕರೆಯುತ್ತಾರೆ. ನೀವು ಇಡುವ ಆನೆಯ ಲೋಹವು ಬೆಳ್ಳಿಯದ್ದೇ ಆದರೆ ಪೂರ್ಣ ಫಲ ಸಿಗುತ್ತದೆ. ಏಕೆಂದರೆ ಬೆಳ್ಳಿಯು ಚಂದ್ರನ ಲೋಹ. ಚಂದ್ರನಿಗೆ ಅಧಿಷ್ಠಾನ ದೇವರು ಶ್ರೀ ಮಹಾಲಕ್ಷ್ಮಿ. ಹೀಗೆ ಮಾತೆ ಮಹಾಲಕ್ಷ್ಮಿಯನ್ನು ಸ್ಥಿರವಾಗಿ ಮನೆಯಲ್ಲಿ ಇರುವಂತೆ ಮಾಡಲು ಬೆಳ್ಳಿ ಆನೆಯ ಮೂಲಕ ದೇವಿಯನ್ನು ಮೆಚ್ಚಿಸಬೇಕು. ಇದರಿಂದ ನಿಮಗೆ ಎಷ್ಟೇ ಸಾಲದ ಸಮಸ್ಯೆ ಇದ್ದರೂ ಕಳೆದು ಸಾಲವನ್ನು ತೀರಿಸುವ ವಿಶೇಷ ಶಕ್ತಿ ನಿಮಗೆ ಸಿಗುತ್ತದೆ. ಸರಿಯಾಗಿ ಕೆಲಸ ಇಲ್ಲ ಎಂದರೆ
ಕೆಲಸಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಧರ್ಮಬದ್ಧವಾದ ಜೀವನ ನಡೆಸುತ್ತಿದ್ದರೆ ದೇವಿಯೇ ನಿಮ್ಮ ಜೊತೆ ಇದ್ದು ಹಣದ ಅಭಿವೃದ್ಧಿಯನ್ನು ಖಚಿತವಾಗಿ ಮಾಡುತ್ತಾಳೆ. ಮಲಗಿದ ಮಂಚ ಅಥವಾ ಹಾಸಿಗೆಯಿಂದ ಎದ್ದಾಗ ಯಾವಾಗಲೂ ಮನೆಯ ಹೆಣ್ಣು ಹೊಚ್ಚಿಕೊಂಡ ಹೊದಿಕೆಯನ್ನು ಮಡಚಿಡುವ ಬದಲು ವಾರದಲ್ಲಿ 2 ರಿಂದ 3 ಸಲವಾದರೂ ಮನೆಯ ಯಜಮಾನ ಮಡಚಿ ಎತ್ತಿಡಬೇಕು. ಇದರಿಂದ ಶುಕ್ರನ ಬಲ ಆತನಿಗೆ ಹೆಚ್ಚುತ್ತದೆ. ಆ ದಿನ ಅವರ ಕೆಲಸ ಉದ್ಯೋಗದಲ್ಲಿ ನಡೆಯುವ ಪಾಸಿಟಿವ್ಗಳನ್ನು ಬೇಕಾದರೆ ಗಮನಿಸಿ ನೋಡಿ. ಹಣಕಾಸಿನ ಹರಿವು ಇದರಿಂದ ಹೆಚ್ಚಾಗಿ ಆಗುತ್ತದೆ. ಇನ್ನು ಮನೆಯಲ್ಲಿ ಎಂದಿಗೂ ದವಸ ಧಾನ್ಯಗಳಿಗೆ ಕೊರತೆ ಬರಬಾರದು ಎಂದರೆ ಮನೆ ಬಾಗಿಲಿಗೆ ಭತ್ತದ ತೋರಣವನ್ನು ಕಟ್ಟಿ. ಅಷ್ಟಲಕ್ಷ್ಮಿಯರಲ್ಲಿ ಒಂದಾದ ಧಾನ್ಯಲಕ್ಷ್ಮಿಯ ಕೃಪೆ ಇದರಿಂದ ಮನೆಗೆ ಸಿಗುತ್ತದೆ. ಭತ್ತದ ತೋರಣವನ್ನು ಆಗಿನ ಕಾಲದಲ್ಲಿ ಹಿರಿಯರು ಮನೆಗೆ ಕಟ್ಟುತ್ತಿದ್ದರು. ಕಾಲಕ್ರಮೇಣ ಎಲ್ಲವೂ ಮಾಯವಾಗುತ್ತಿದೆ. ಭತ್ತವು ಯಾರ ಮನೆಯಲ್ಲಿ ಬಾಗಿಲಿನಲ್ಲಿರುತ್ತದೋ ಅಲ್ಲಿ ದೈವ ಶಕ್ತಿಗಳ ಆಕರ್ಷಣೆಯಾಗುತ್ತದೆ ಎಂಬ ನಂಬಿಕೆಯೂ ಇದೆ. ಮನೆಯನ್ನು ಉದ್ಧಾರ ಮಾಡುವ, ಬಡತನ ದೂರ ಮಾಡುವ ಈ ವಿಶೇಷ ಪರಿಹಾರಗಳ ಮಾಹಿತಿ ಇಷ್ಟವಾದರೆ ಜೈ ಮಹಾಲಕ್ಷ್ಮಿ ಎಂದು ಬರೆದು ವಿಡಿಯೋಗೆ ಒಂದು ಲೈಕ್ ಕೊಡಿ. ಚಂದನಾಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.